Namaskara. Dear students, we are solving some of the problems in motion in straight line. Today we will continue one more session on problems in this chapter. Let's have the first problem for today's session. Two trains A and B of length 400 meter each are moving on two parallel tracks with the uniform speed of 72 km per hour in the same direction with A ahead of B. The driver of B decides to overtake A and accelerates by 1 meter per second square. If after 50 seconds the guard of B just brushes past the driver of A, what is the original distance between them? ಒಂದು ಲೆಕ್ಕವನ್ನು ಕೊಟ್ಟಿಯಾನೆ, ಇದನ್ನು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. Two trains A and B of length 400 meter each moving on two parallel tracks. ಎರಡು ಪ್ಯಾರಲಲ್ ರೈಲ್ವೆ ಟ್ರ್ಯಾಕ್ ಮೇಲೆ ಎರಡು ಟ್ರೈನ್ ಎ ಮತ್ತು ಬಿ ಚಲಿಸ್ತಾ ಇದ್ದಾವೆ. ಆ ಎರಡು ಟ್ರೈನ್ಗಳ ಉದ್ದ 400 ಮೀಟರ್ ಇದೆ. ಅವುಗಳು ಚಲಿಸ್ತಾ ಇರುವಂಥ ವೇಗ 72 ಕಿಲೋಮೀಟರ್ ಪರ್ ಅವರ್ ಇದೆ. ಎರಡು ಟ್ರೈನ್ಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ. ಇದರ ಕಲ್ಪನೆಯನ್ನು ಮೂಡುವಂಥ ಒಂದು ಚಿತ್ರಣವನ್ನು ಮಾಡ್ಕೊಳ್ಳೋಣ. Two parallel tracks, train A and train B, both are having the length 400 meter. ಎರಡು ಸೇಮ್ ಲೆಂತ್ ಅಲ್ಲಿದ್ದಾವೆ ಮತ್ತು ಎರಡು ಒಂದೇ ದಿಕ್ಕಲ್ಲಿ 72 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದ್ದಾವೆ. both are in the same direction moving with same velocity such that A is ahead of B. A ಟ್ರೈನ್ B ಗಿಂತ ಸ್ವಲ್ಪ ಮುಂದೆ ಇದೆ. ಎಷ್ಟು ಮುಂದೆ ಇದೆ? ನಾವು ಲಾಸ್ಟಲ್ಲಿ ಅದನ್ನೇ ಕಂಡುಹಿಡಬೇಕಾಗಿದೆ. ವಾಟ್ ಆರ್ ದ ಒರಿಜಿನಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಲಾಸ್ಟಲ್ಲಿ ಕೊಟ್ಟಿಯಾನೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇನ್ ದ ಬಿಗಿನಿಂಗ್. ಇವಾಗ ಇಲ್ಲೇನಾಗಿದೆ, ಡ್ರೈವರ್ ಆಫ್ ಬಿ ಡಿಸೈಡ್ಸ್ ಟು ಓವರ್ಟೇಕ್. ಬಿ ಟ್ರೈನಿನ ಡ್ರೈವರು ಎ ಟ್ರೈನನ್ನು ಓವರ್ಟೇಕ್ ಮಾಡಬೇಕು ಅಂತ ಆಕ್ಸಲರೇಟ್ ಮಾಡ್ಯಾನೆ ವಿತ್ ಅನ್ ಆಕ್ಸಲರೇಷನ್ ಆಫ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನಲ್ಲಿ ಟ್ರೈನ್ ಬಿ ಮುಂದೆ ಹೊರಟಿದೆ. ಆಫ್ಟರ್ 50 ಸೆಕೆಂಡ್ಸ್ 50 ಸೆಕೆಂಡ್ಗಳ ನಂತರ ಟ್ರೈನ್ ಬಿಯ ಗಾರ್ಡ್ ಅಂದರೆ ಟ್ರೈನಿನ ಬ್ಯಾಕಲ್ಲಿ ಇರ್ತಾನೆ, ಲಾಸ್ಟಲ್ಲಿರ್ತಾನೆ, ಲಾಸ್ಟ್ ಬೋಗಿಯಲ್ಲಿ ಇರ್ತಾನೆ. ಆ ಗಾರ್ಡು ಟ್ರೈನ್ ಎಯ ಡ್ರೈವರನ್ನು ಜಸ್ಟ್ ಬ್ರಷಸ್ ಪಾಸ್ ಅಂದರೆ ಜಸ್ಟ್ ಮೀಟ್ ಮಾಡಿ ಹೋಗ್ತಾನೆ. ಅಂದರೆ ಟ್ರೈನ್ ಬಿ ಟ್ರೈನ್ ಎನ ಕ್ರಾಸ್ ಮಾಡುತ್ತೆ. ಅದು ಯಾವ ರೀತಿ ಕ್ರಾಸ್ ಆಗುತ್ತೆ ನೋಡ್ತಾ ಹೋಗೋಣ. ಆಫ್ಟರ್ 50 ಸೆಕೆಂಡ್ಸ್ ಟ್ರೈನ್ ಬಿ ಓವರ್ಟೇಕ್ ಆಗ್ತಾ ಇದೆ. ಇಟ್ಸ್ ಇನ್ಕ್ರೀಸಿಂಗ್ ಇಸ್ ಸ್ಪೀಡ್. ಓವರ್ಟೇಕ್ ಮಾಡಿಕೊಂಡು ಇಟ್ ಈಸ್ ಜಸ್ಟ್ ಬ್ರಷಿಂಗ್ ಪಾಸ್ಟ್ ಅಂದರೆ ಟ್ರೈನ್ ಬಿಯ ಲಾಸ್ಟ್ ಬೋಗಿಯಲ್ಲಿರುವಂಥ ಗಾರ್ಡು ಟ್ರೈನ್ ಎಯ ಡ್ರೈವರನ್ನು ಜಸ್ಟ್ ಮೀಟ್ ಮಾಡ್ತಾನೆ, ಆದರೆ ಜಸ್ಟ್ ವಿಶ್ ಮಾಡಿ ಹೋಗ್ತಾನೆ. therefore he brushes past the driver of A after 50 seconds. ಹಾಗಿದ್ರೆ ಅವುಗಳ ನಡುವೆ ಇದ್ದಂಥ ಒರಿಜಿನಲ್ ಡಿಸ್ಟೆನ್ಸ್ ಎಷ್ಟು ಇದನ್ನು ಕಂಡುಹಿಡಿಬೇಕಾಗಿ ನಾವು ಹೌ ಟು ಕ್ಯಾಲ್ಕುಲೇಟ್. ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಇರುವಂಥ ಕಾಮನ್ ಅಂಶ ಅಂದರೆ ಎರಡು ಟ್ರೈನ್ಗಳಿರುವಂಥ ಕಾಮನ್ ಅಂಶ, ಎರಡೂ ಟ್ರೈನ್ಗಳು 50 ಸೆಕೆಂಡ್ಗಳ ಕಾಲ ಚಲಿಸಿದಾವೆ. both the trains are traveled for 50 seconds. ಹೇಗೆ ಟ್ರೈನ್ ಎ ಈಸ್ ಟ್ರಾವೆಲಿಂಗ್ ವಿತ್ ದ ಸೇಮ್ ಯೂನಿಫಾರ್ಮ್ ಸ್ಪೀಡ್. ಟ್ರೈನ್ ಎ ಅದೇ ಯೂನಿಫಾರ್ಮ್ ಸ್ಪೀಡಲ್ಲಿ ಚಲಿಸಿದೆ. ಬಟ್ ಟ್ರೈನ್ ಬಿ ಈಸ್ ನಾಟ್ ಇನ್ ಯೂನಿಫಾರ್ಮ್ ಸ್ಪೀಡ್, ಇಟ್ ಹ್ಯಾಸ್ ಬಿನ್ ಆಕ್ಸಲರೇಟೆಡ್. ಇದು ಆಕ್ಸಲರೇಟ್ ಆಗಿದೆ ಟ್ರೈನ್ ಬಿ. ಹಾಗೆ 50 ಸೆಕೆಂಡಲ್ಲಿ ಟ್ರೈನ್ ಎ ಮತ್ತು ಟ್ರೈನ್ ಬಿ ಚಲಿಸಿದಂತಹ ದೂರಗಳನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, ಟ್ರೈನ್ ಬಿ 50 ಸೆಕೆಂಡಲ್ಲಿ ಯಾವ್ಯಾವ ದೂರಗಳನ್ನು ಕ್ರಮಿಸಿದೆ ಒಂಚೂರು ನಾವು ಗಮನಿಸಬೇಕು. ಟ್ರೈನ್ ಬಿ 50 ಸೆಕೆಂಡ್ಗಳಲ್ಲಿ ಓವರ್ಟೇಕ್ ಮಾಡೋದಕ್ಕೋಸ್ಕರ ಫಸ್ಟು ಪ್ರಾರಂಭಿಕ ಏನು ಅಂತರ ಇತ್ತು ಈ ಒರಿಜಿನಲ್ ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ನಂತರ ಟ್ರೈನ್ ಬಿ ಟ್ರೈನ್ ಎಗೆ ಸಮನಾಗಿ ಬಂದು ನಿಂತಿದೆ, ಅಂದರೆ ಟ್ರೈನ್ ಎಯ ಉದ್ದವನ್ನು ಕ್ರಮಿಸಿದೆ. ನಂತರ ಟ್ರೈನ್ ಎ ಎಷ್ಟು ದೂರ ಚಲಿಸಿದೆಯೋ ಅಷ್ಟು ದೂರ ಟ್ರೈನ್ ಬಿ ಕೂಡ ಚಲಿಸಿದೆ. ನಂತರ ಟ್ರೈನ್ ಬಿ ಮುಂದೆ ಹೋಗಬೇಕಂದ್ರೆ ಟ್ರೈನ್ ಬಿ ತನ್ನ ಉದ್ದವನ್ನು ಕ್ರಮಿಸಿದೆ. therefore it has covered 4 distances.
One is the original distance. Next he has covered length of the train A. Next he has traveled the distance what train A has traveled. Then he has traveled his own length. ಹಾಗಿದ್ರೆ ಅದು ಯಾವ ರೀತಿ ಕ್ರಮಿಸಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಟ್ರೈನ್ ಎ ಮತ್ತು ಟ್ರೈನ್ ಬಿ ಚಲಿಸಿದಂಥ ದೂರಗಳನ್ನು ಕಂಡುಹಿಡ್ಕೊಳ್ಳೋಣ 50 ಸೆಕೆಂಡಲ್ಲಿ. He has given the velocity of the trains A and B is 72 km per hour. ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ ಬಿಕಾಸ್ ದ ಅದರ್ ಕ್ವಾಂಟಿಟೀಸ್ ಆರ್ ಇನ್ SI unit. Then just see, train B is covering the first x distance, then 400 meter, then the same distance of train A. Now observe, train B is covering its own length. ಇದರ ಲೆಂತ್ ಅನ್ನು ಕವರ್ ಮಾಡಿ ಮುಂದೆ ಹೋಗಿದೆ, ಓವರ್ಟೇಕ್ ಮಾಡಿದೆ. Now what is the value of the velocity in SI? 72 km per hour ಅಂತ ಕೊಟ್ಟಿಯಾನೆ. 72 kilo means 1000 meter per hour. 1 hour means 60 minutes. Every minute is having 60 seconds. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ the velocity of A is 20 meter per second. Then in the same way the velocity of B is also 20 meter per second. Now let's calculate the distance traveled by train A. The train A is not seeing any acceleration. It is moving with uniform speed or moving with uniform velocity. Hence acceleration is 0. Therefore the distance traveled by train A is V naught T plus half AT square. Substitute the values. V naught is 20 meter per second. Time is 50 seconds. Acceleration 0 because it is moving with uniform velocity. In 50 seconds we have to calculate the distance traveled. 0 into anything 0. Therefore the second term vanishes. Therefore we are left with 20 into 50 which is nothing but 1000 meter. Therefore distance traveled by train A is 1000 meter. Train A 1000 meter ದೂರವನ್ನು ಕ್ರಮಿಸಿದೆ. Now let's calculate the distance traveled by train B. Train B ಚಲಿಸಿದಂಥ ದೂರವನ್ನು ಕಂಡುಹಿಡ್ಕೊಳ್ಳೋಣ. ಟ್ರೈನ್ ಬಿ ಚಲಿಸಿದ ದೂರದಲ್ಲಿ ಫಸ್ಟ್ ಒರಿಜಿನಲ್ ಡಿಸ್ಟೆನ್ಸ್ ಕವರ್ ಮಾಡಿದೆ, ನಂತರ ಟ್ರೈನ್ ಎ ನ ಉದ್ದವನ್ನು ಕ್ರಮಿಸಿದೆ, ನಂತರ ಟ್ರೈನ್ ಎ ಚಲಿಸಿದ ದೂರವನ್ನು ಕ್ರಮಿಸಿದೆ, ನಂತರ ತನ್ನ ಉದ್ದವನ್ನು ಕ್ರಮಿಸಿದೆ. 4 ಡಿಸ್ಟೆನ್ಸ್ಗಳನ್ನು ಇದು ಕವರ್ ಮಾಡಿಕೊಂಡು ಓವರ್ಟೇಕ್ ಮಾಡಿದೆ. ಹಾಗೆ ಟ್ರೈನ್ ಬಿ ಯ ಉದ್ದ ಚಲಿಸಿದ ದೂರ ಕಂಡುಹಿಡಿಯೋಣ. ಇಟ್ ಹ್ಯಾಸ್ ಬಿನ್ ಆಕ್ಸಲರೇಟೆಡ್ ಬೈ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದೇರ್ಫೋರ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟ್ರೈನ್ ಬಿ ಈಸ್ ಈಕ್ವಲ್ ಟು ವಿ ನಾಟ್ T plus half AT square. Therefore V naught is 20 meter per second. Time 50 second. Half into acceleration is 1 meter per second square into 50 second. Simplify ಮಾಡೋಣ. 50 square 2500 divided by 2 ಅಂದರೆ 1250 ಆಯಿತು. Therefore 20 into 50 1000. Therefore the total distance traveled is 2250 meters. It is the distance covered by train B in 50 seconds. ಹಾಗಿದ್ರೆ let's calculate the original distance between the two trains in before accelerating. The train B is overtaking. It is traveling a distance x. After that it is traveling at the length of the train. Then it is traveling the distance traveled by train A. Then it is traveling its own length. Therefore the distance traveled by the train contains initial distance x, then length of the train A, then distance traveled by the train A, then length of train B. 4 ಡಿಸ್ಟೆನ್ಸ್ಗಳನ್ನು ಕವರ್ ಮಾಡಿದೆ ಟ್ರೈನ್ ಎ. Therefore xb is equal to original distance x, then length of the train A LA, then the distance traveled by the train A XA, then length of train B LB. ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. XB ಕ್ಯಾಲ್ಕುಲೇಟ್ ಮಾಡಿದ್ದೀವಿ 2250. X ವ್ಯಾಲ್ಯೂ ಕಂಡುಹಿಡಿಯಬೇಕಾಗಿದೆ. ಒರಿಜಿನಲ್ ಡಿಸ್ಟೆನ್ಸ್, ಲೆಂತ್ ಆಫ್ ದ ಟ್ರೈನ್ 400 ಮೀಟರ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿತ್ ದ ಟ್ರೈನ್ A with uniform velocity 1000 meters, then length of B is 400. On simplifying 1800 ಅನ್ನು ಟ್ರಾನ್ಸ್ಪೋಸ್ ಮಾಡಿ x is equal to 2250 minus 1800. Therefore the original distance between the two trains is 450 meter is the original distance between the two trains. ಇದೇ ಮಾದರಿಯ ಮತ್ತೊಂದು ಲೆಕ್ಕವನ್ನು ನೋಡೋಣ.
Two trains A and B of length 300 meter each are moving on two parallel tracks with a uniform speed of 50 km per hour in the same direction with A ahead of B. The driver of B decides to overtake A and accelerates by 2 meter per second square. If after 25 seconds the guard of B just brushes past the driver of A, what is the original distance between them? ಸೇಮ್ ಪ್ರಶ್ನೆ ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳೋಣ. ಎರಡು ಪ್ಯಾರಲಲ್ ಟ್ರ್ಯಾಕ್ಸ್ ಇದೆ ಅಂತೆ, ಇದರ ಮೇಲೆ ಎರಡು ಟ್ರೈನ್ ಇದೆ ಎ ಅಂಡ್ ಬಿ, ಬೋತ್ ಆರ್ ಹ್ಯಾವಿಂಗ್ ದ ಲೆಂತ್ 300 ಮೀಟರ್ and train they are moving with a velocity of 54 km per hour with a uniform velocity, and A is ahead of B. A is ahead by a distance of x. That value we have to calculate. What is the original distance between them? We have to calculate it. Then the driver of B decides to overtake train A and accelerate by 2 meter per second square. It is planned to accelerate. Overtake ಮಾಡೋದ್ರಿಂದ accelerate ಮಾಡ್ತಾನೆ, velocity ಜಾಸ್ತಿ ಮಾಡ್ತಾನೆ by acceleration of 2 meter per second square. Then after a time of 25 seconds, the train B accelerate by covering the original distance, by covering the length of train, by covering the distance traveled with the train A and covering its own length. ನಾಲ್ಕು ದೂರಗಳನ್ನು ಕವರ್ ಮಾಡ್ತಾ ಡ್ರೈವರ್ ಬಿ ಟ್ರೈನಿನ ಗಾರ್ಡ್ ಎ ಟ್ರೈನಿನ ಡ್ರೈವರಿಗೆ ಜಸ್ಟ್ ಬ್ರಷಸ್ ಪಾಸ್ ಮಾಡ್ತಾನೆ, ಜಸ್ಟ್ ಮೀಟ್ ಮಾಡ್ತಾನೆ, ವಿಶ್ ಮಾಡಿ ಹೋಗ್ತಾನೆ. ದೇರ್ಫೋರ್ let's calculate the original distance. For that, first we have to calculate the distance traveled with the train A and then we have to calculate the distance traveled with the train B. First ಇವೆರಡನ್ನ calculate ಮಾಡ್ಕೊಳ್ಳೋಣ. See, train B is covering the original distance, the length of train A, then the distance traveled with the train, then it covers its own length. 54 km per hour the uniform velocity ಅಂತ ಕೊಟ್ಟಿಯಾನೆ. ಇದನ್ನು SI ಯೂನಿಟ್ ಕನ್ವರ್ಟ್ ಮಾಡಿ 54 ಕಿಲೋ ಅಂದರೆ 1000, ಮೀಟರ್ per hour ಅಂದರೆ every hour 60 minutes 60 second. Therefore simplify ಮಾಡಿದಾಗ 15 meter per second. The same velocity train B is also moving with uniform velocity 15 meter per second. Now the distance traveled by train A is, which is moving in a uniform velocity, therefore the acceleration is 0, velocity is held constant. Then XA is equal to V naught T plus half AT square. Values ಗಳನ್ನು substitute ಮಾಡೋಣ. V naught is 15 meter per second, time is 25 seconds, into acceleration is 0, uniform velocity ಇರೋದ್ರಿಂದ acceleration 0, second term ಪೂರ್ತಿ ವ್ಯಾನಿಷ್ ಆಗುತ್ತೆ, 0 into anything is 0, second term ವ್ಯಾನಿಷ್ ಆಯಿತು. 15 into 25, therefore XA is equal to 375 meter. It is the distance traveled by the train A in 25 seconds. 25 ಸೆಕೆಂಡ್ಗಳಲ್ಲಿ ಟ್ರೈನ್ ಎ ಚಲಿಸಿದಂಥ ದೂರ. ಹಾಗಿದ್ರೆ ಟ್ರೈನ್ ಬಿ ಎಷ್ಟು ದೂರವನ್ನು ಕ್ರಮಿಸಿದೆ ವಿತ್ ಆಕ್ಸಲರೇಷನ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಎಷ್ಟು ದೂರವನ್ನು ಕ್ರಮಿಸಿದೆ ನೋಡ್ತಾ ಹೋಗೋಣ. ಟ್ರೈನ್ ಬಿ has covered the original distance, then it has covered the length of the train A, along with he has traveled the distance traveled by the train A, then he has covered its own length. Therefore the total distance traveled by the train B with an acceleration of 2 meter per second square is XB is equal to V naught T plus half AT square. Substitute the values. XB equals V naught is 15, T is 25 seconds plus half, acceleration is 2, then time is 25. Therefore on simplification 2 cancel ಆಯಿತು. 25 square 625, 15 into 25 375. Therefore 375 plus 675 is equal to 1000 meter. Therefore train B has covered a distance of 1000 meter. ಹಾಗೆ 1000 meter ಅಲ್ಲಿ ಯಾವ ಅಂಶಗಳು ಸೇರ್ಕೊಂಡಿದ್ದಾವೆ? In this 1000 meter we are having the original distance, the length of the train A, then the distance traveled with the train A, then its own length ತನ್ನದೇ ದೂರವನ್ನು ಕ್ರಮಿಸಿದೆ. Therefore the distance traveled by train B, original distance, length of the train A, then the distance traveled by the train A and its own length, ಇಷ್ಟು ದೂರಗಳನ್ನು ಕ್ರಮಿಸಿದೆ. Therefore the distance traveled by the train B is equal to initial distance, length of train A,
distance traveled by train A plus length of train B. Then xb is equal to x plus LA plus XA plus LB. Substitute ಮೇಲೆ ವ್ಯಾಲ್ಯೂಸ್ಗಳನ್ನು xb is 1000, x plus LA is 300 meter, XA is 375, LB is 300 meter. On simplification 975 ಅನ್ನು ಟ್ರಾನ್ಸ್ಪೋಸ್ ಮಾಡಿ x is equal to 1000 minus 975. Therefore the original distance between the two trains was 25 meter. ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಬೇಕು. ಇನ್ನು ಹೆಚ್ಚಿನ ಲೆಕ್ಕಗಳನ್ನು ಪ್ರಯತ್ನ ಮಾಡಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಮಗೆ ಯೂನಿಟ್ಸ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಪಾಠ ಮುಕ್ತಾಯವಾಗುತ್ತೆ. ಇನ್ನು ಈ ಪಾಠದಲ್ಲಿ ಇನ್ನೂ ಹೆಚ್ಚಿನ ಲೆಕ್ಕಗಳಿದ್ದಾವೆ, ಅವುಗಳನ್ನು ಪ್ರಯತ್ನ ಮಾಡಿ. ಮುಂದಿನ ಸೆಷನ್ನಲ್ಲಿ ನಾವು 2ನೇ ಅಧ್ಯಾಯವಾಗಿರುವಂತಹ ಮೋಷನ್ ಇನ್ ಪ್ಲೇನಲ್ಲಿ ವೆಕ್ಟಾರ್ಸ್ಗಳನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ.